Okay, in the previous two videos we have spoken about residential status and incidence of tax. ನಾನು ನಿಮಗೆ ಹೇಳ್ತಾ ಹೋಗಿದ್ದೆ ಲಾಸ್ಟ್ ಟು ವಿಡಿಯೋಸಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂದರೆ ಏನು, ಅದರಿಂದ ಟ್ಯಾಕ್ಸ್ ಇನ್ಸಿಡೆನ್ಸ್ ಹೇಗಾಗುತ್ತೆ, ಟ್ಯಾಕ್ಸ್ ಇನ್ಫ್ಲೂಯೆನ್ಸ್ ಹೇಗಾಗುತ್ತೆ ಅಂತ ಹೇಳ್ತಾ ಹೋಗಿದ್ದೆ. ವಿಲ್ ಕಂಟಿನ್ಯೂ ವಿತ್ ದ್ಯಾಟ್. ವಿಲ್ ಸಿ ಹೌ ವಿ ಡಿಟರ್ಮೈನ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಅ ಪರ್ಸನ್. ಆ ಟ್ಯಾಕ್ಸ್ ಇನ್ಸಿಡೆನ್ಸ್ ಏನು ಬರುತ್ತೆ ಅದನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ಫಸ್ಟು ಒಬ್ಬ ವ್ಯಕ್ತಿಯ ರೆಸಿಡೆನ್ಷಿಯಲ್ ಸ್ಟೇಟಸ್ ಹೇಗೆ ಡಿಟರ್ಮೈನ್ ಮಾಡೋದು ಅನ್ನೋದನ್ನು ಈ ವಿಡಿಯೋಲಿ ನೋಡೋಣ. ಸೊ ನಿಮಗೆ ಜ್ಞಾಪಕ ಇದ್ದಂಗೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಅ ಪರ್ಸನ್ ಕ್ಯಾನ್ ಈದರ್ ಬಿ ಅ ರೆಸಿಡೆಂಟ್ ಆರ್ ಅ ನಾನ್ ರೆಸಿಡೆಂಟ್. ಒಬ್ಬ ವ್ಯಕ್ತಿಯ ರೆಸಿಡೆನ್ಷಿಯಲ್ ಸ್ಟೇಟಸ್ ರೆಸಿಡೆಂಟ್ ಆಗಿರ್ಬೋದು ಅಥವಾ ನಾನ್ ರೆಸಿಡೆಂಟ್ ಆಗಿರ್ಬೋದು. ರೆಸಿಡೆಂಟ್ ಆಗಿದ್ದರೆ ಅವರು ಆರ್ಡಿನರಿ ರೆಸಿಡೆಂಟ್ ಆಗಿರ್ಬೋದು ಅಥವಾ ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗಿರ್ಬೋದು. ಅದು ಹೇಗೆ ಡಿಟರ್ಮೈನ್ ಮಾಡ್ತೀವಿ ನಿಮಗೆ ಜ್ಞಾಪಕ ಇದೆ ಅಲ್ವಾ? ಬೇಸಿಕ್ ಕಂಡೀಷನ್ಸ್ ಮತ್ತು ಅಡಿಷ್ನಲ್ ಕಂಡೀಷನ್ಸ್ ಇವೆರಡನ್ನೂ ಬಹ್ಯಾಟ್ ಮಾಡ್ಕೊಳ್ಳಿ. ಬೇಸಿಕ್ ಕಂಡೀಷನ್ಸ್ ಏನು ಹೇಳುತ್ತೆ? 182 ಡೇಸ್ ಇರಬೇಕು ಪ್ರೀವಿಯಸ್ ಇಯರಲ್ಲಿ ಅಂತ ಫಸ್ಟ್ ಕಂಡೀಷನ್ ಹೇಳುತ್ತೆ, ಅಥವಾ 60 ಡೇಸ್ ಇನ್ ದ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಆ್ಯಂಡ್ 365 ಡೇಸ್ ಇನ್ ದ ಪ್ರೀವಿಯಸ್ 4 ಇಯರ್ಸ್. ಇದು ಬೇಸಿಕ್ ಕಂಡೀಷನ್ಸ್. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಸ್ಯಾಟಿಸ್ಫೈ ಮಾಡಿದ್ರೆ ಅವರು ರೆಸಿಡೆಂಟ್ ಆಗ್ತಾರೆ, ಇಲ್ಲಾಂದರೆ ನಾನ್ ರೆಸಿಡೆಂಟ್. ರೆಸಿಡೆಂಟ್ ಆದಮೇಲೆ ಅಡಿಷ್ನಲ್ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಅಡಿಷ್ನಲ್ ಕಂಡೀಷನ್ಸಲ್ಲಿ ಅವ್ರು ಹೇಳೋದು, he must be a resident for 2 out of 10 preceding previous years and he should be in India for a period of 730 days during the 7 years preceding the previous years. ಈ ಎರಡೂ ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡಿದ್ರೆ ಅವರು ಆರ್ಡಿನರಿ ರೆಸಿಡೆಂಟ್ ಆಗ್ತಾರೆ. ಈ ಎರಡರಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೂ ಕೂಡ ಅವರು ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗ್ತಾರೆ. ಐ ಹೋಪ್ ದ್ಯಾಟ್ ಈಸ್ ವೆರಿ ಕ್ಲಿಯರ್. ಇನ್ನೂ ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರೆಸಿಡೆಂಟ್ ಆಗಬೇಕು ಅಂದರೆ he should have satisfied any one of the basic conditions. ಓಕೆ, ಯಾವುದಾದ್ರು ಒಂದು ಬೇಸಿಕ್ ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡಿದ್ರೆ he becomes a resident. ಆ ಒಂದು ಬೇಸಿಕ್ ಕಂಡೀಷನ್ ಜೊತೆಗೆ ಒಂದು ಬೇಸಿಕ್ ಕಂಡೀಷನ್ ಜೊತೆಗೆ ಎರಡು ಅಡಿಷ್ನಲ್ ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡಿದ್ರೆ he becomes a ordinary resident. ಅಡಿಷ್ನಲ್ ಕಂಡೀಷನ್ಸಲ್ಲಿ ಯಾವುದಾದ್ರು ಒಂದನ್ನು ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದ್ರೂ he becomes a ನಾಟ್ ಆರ್ಡಿನರಿ ರೆಸಿಡೆಂಟ್. ಓಕೆ, ಬೇಸಿಕ್ ಕಂಡೀಷನ್ಸು ಯಾವುದೂ ಫುಲ್ಫಿಲ್ ಮಾಡಿಲ್ಲ ಅಂದರೆ he becomes a ನಾನ್ ರೆಸಿಡೆಂಟ್. ಓಕೆ, ಆಮೇಲೆ ಬೇಸಿಕ್ ಕಂಡೀಷನ್ಸ್ಗೆ ಎಕ್ಸೆಪ್ಷನ್ಸ್ ಕೂಡ ಹೇಳಿದ್ದೆ ನಾನು. ಇಟ್ ಸೇಸ್ ಇಫ್ ಅ ಇಂಡಿಯನ್ ಸಿಟಿಸನ್ is leaving India for employment purpose or as a crew member of an Indian ship, ಮತ್ತು ಅ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಹೂ ಕಮ್ಸ್ ಟು ಇಂಡಿಯಾ ಫಾರ್ ಅ ವಿಸಿಟ್, ಇವರಿಬ್ಬರಿಗೆ ಫಸ್ಟ್ ಬೇಸಿಕ್ ಕಂಡೀಷನ್ ಮಾತ್ರ ಅಪ್ಲಿಕಬಲ್ ಆಗುತ್ತೆ. ಅಂದರೆ 182 ಡೇಸ್ ಮಾತ್ರನೇ ಅಪ್ಲಿಕಬಲ್ ಆಗುತ್ತೆ, ಅವ್ರಿಗೆ ಸೆಕೆಂಡ್ ಬೇಸಿಕ್ ಕಂಡೀಷನ್ ಅಪ್ಲೈ ಆಗಲ್ಲ. ಸೊ ಫಸ್ಟ್ ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ಮಾತ್ರ ಅವ್ರು ರೆಸಿಡೆಂಟ್, ಇಲ್ಲ ಅಂದರೆ ಅವ್ರು ನಾನ್ ರೆಸಿಡೆಂಟ್. ಓಕೆ, ನಾವು ಯೂಸಿಂಗ್ ಆಲ್ ದಿಸ್ ಇನ್ಫಾರ್ಮೇಷನ್ ವಿಲ್ ಸಿ ಹೌ ಟು ಸಾಲ್ವ್ ಪ್ರಾಬ್ಲಮ್ಸ್. ಹೇಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ದಿಸ್ ಇಸ್ ಹೌ ಯು ಗೆಟ್ ಇಟ್. ನಿಮ್ಮ ಸೆಕ್ಷನ್ ಬಿಗೆ ಬರುತ್ತೆ ಈ ಪ್ರಾಬ್ಲಮ್ಸು, ನೋಡ್ಕೊಳ್ಳಿ ಕರೆಕ್ಟಾಗಿ. ಇಟ್ ಸೇಸ್ ಜಾನ್ ಅ ಫಾರಿನ್ ಕ್ರಿಕೆಟರ್. ದೇರ್ ಆರ್ ಸರ್ಟನ್ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಓಕೆ, ಈ ವ್ಯಕ್ತಿ ಎಲ್ಲಿಂದ ಬರ್ತಾನೆ ಅಂತಲೂ ನೋಡ್ಕೊಳ್ಳಿ. ಅವ್ರು ಫಾರಿನ್ನವರ ಅಥವಾ ಇಂಡಿಯನ್ ಒರಿಜಿನ್ನವರ, ಈ SSC ಅನ್ನೋದನ್ನು ಕೂಡ ನೋಡ್ಕೊಳ್ಳಿ. ಹಿ ಕಮ್ಸ್ ಟು ಇಂಡಿಯಾ ಫಾರ್ 100 ಡೇಸ್ ಎವ್ರಿ ಇಯರ್ ಸಿನ್ಸ್ 2009 and 10. ಸೊ 2009-10ಇಂದ ಪ್ರತಿ ವರ್ಷ 100 ದಿನಗಳ ಮಟ್ಟಿಗೆ ಅವರು ಇಂಡಿಯಾಗೆ ಬಂದು ಹೋಗ್ತಾ ಇರ್ತಾರೆ. You have to determine his residential status for the assessment year 2020-21. ಓಕೆನಾ? ಸೊ ಇದು ಕಂಡೀಷನ್. ಏನೇನು ನೋಡ್ಕೋಬೇಕು ಅಂತ ಹೇಳಿದೆ ನಾನು. ಸಿ ವಿಚ್ ಕಂಟ್ರಿ ಈಸ್ ಕಮಿಂಗ್ ಫ್ರಮ್. ಇಂಡಿಯಾಗೆ ಫಸ್ಟ್ ಟೈಮ್ ಬರ್ತಾ ಇರೋದಾ ಅಥವಾ ಇಂಡಿಯನ್ ಒರಿಜಿನ್ನವರೇನಾ ಅದನ್ನು ನೋಡ್ಕೊಳ್ಳಿ. ಮತ್ತು ಎಷ್ಟು ದಿನ ಬಂದು ಹೋಗ್ತಾ ಇದ್ದಾರೆ ನೋಡ್ಕೊಳ್ಳಿ. ಓಕೆ, ನಾವು ಯು ವಿಲ್ ಹ್ಯಾವ್ ಟು ಡಿಟರ್ಮೈನ್ ವಾಟ್ ಇಸ್ ಹಿಸ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಹೇಗೆ ಮಾಡೋದು? ಫಸ್ಟು ನೀವು ಎರಡೂ ಬರ್ಕೊಳ್ಳಿ. ಬೇಸಿಕ್ ಕಂಡೀಷನ್ಸ್ನ ಮತ್ತು ಅಡಿಷ್ನಲ್ ಕಂಡೀಷನ್ಸ್ನ ಎರಡೂ ಬರೀರಿ. ಓಕೆ, ಇಟ್ ಸೇಸ್ 182 ಡೇಸ್ ಆರ್ ಮೋರ್ ಇನ್ ದ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಆ್ಯಂಡ್ 60 ಡೇಸ್ ಇನ್ ಪ್ರೀವಿಯಸ್ ಇಯರ್ ಆ್ಯಂಡ್ 365 ಡೇಸ್ ಇನ್ 4 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ಸ್. ಇದು ಬೇಸಿಕ್ ಕಂಡೀಷನ್. ಅಡಿಷ್ನಲ್ ಕಂಡೀಷನ್ ಬಂದು ರೆಸಿಡೆಂಟ್ ಫಾರ್ 2 out of 10 preceding previous years and 730 days or more during the 7 years preceding the relevant previous years. Okay. ಓಕೆ, ಸೊ ಈಗ ಮಾಡೋಣ. ಹೇಗೆ ಮಾಡೋದು?
First you will have to calculate what is the number of days he has stayed in India. ಇದೆ at most important. ಸೊ ನಾನಿಲ್ಲೊಂದು ಸ್ಮಾಲ್ ಟೇಬಲ್ ಥರ ಮಾಡ್ಕೊಂಡಿದ್ದೀನಿ. ಐ ಹ್ಯಾವ್ ಟೇಕನ್ ಪ್ರೀವಿಯಸ್ ಇಯರ್, ನಂಬರ್ ಆಫ್ ಡೇಸ್ ಸ್ಟೇಡ್, ರೆಸಿಡೆಂಟಾ ನಾನ್ ರೆಸಿಡೆಂಟ್ ಅಷ್ಟೇ ನಾನು ಡಿಟರ್ಮೈನ್ ಮಾಡ್ತಾ ಇರೋದು. ಐ ಆಮ್ ನಾಟ್ ಟ್ರೈಂಗ್ ಟು ಫೈಂಡ್ ಔಟ್ ವೆದರ್ ಇಟ್ಸ್ ಆರ್ಡಿನರಿ ರೆಸಿಡೆಂಟ್ ಆರ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಅದನ್ನು ಆಮೇಲೆ ಮಾಡೋಣ. ಫಸ್ಟು ಅವ್ರು ರೆಸಿಡೆಂಟಾ ಇಲ್ವಾ ನೋಡೋಣ. ಏಕೆಂದರೆ ನಮಗೆ ಬೇಸಿಕ್ ಕಂಡೀಷನ್ ಏನು, ಪ್ರೀವಿಯಸ್ ಇಯರಲ್ಲಿ ಎಷ್ಟು ದಿನ ಇದ್ದರು ಅನ್ನೋದು ಗೊತ್ತಾಗಬೇಕು. ಅದಾದಮೇಲೆ ಅವರು 4 years ಮತ್ತು 7 years ಎಷ್ಟು ದಿನ ಇದ್ದರು ಅನ್ನೋದು ಗೊತ್ತಾಗಬೇಕು. ಆ್ಯಂಡ್ ವೆದರ್ ಹಿ ಈಸ್ ಅ ರೆಸಿಡೆಂಟ್ ಫಾರ್ 2 out of 10 previous years. ಓಕೆ, ಐ ರಿಪೀಟ್, ಏನೇನು ನೋಡ್ಕೋಬೇಕು, ಪ್ರೀವಿಯಸ್ ಇಯರಲ್ಲಿ ಎಷ್ಟು ದಿನ ಇದ್ದರು ಅಂತ ನೋಡ್ಕೋಬೇಕು. ಓಕೆ, ದಟ್ ಡಿಟರ್ಮೈನ್ಸ್ ಇಸ್ ಬೀಯಿಂಗ್ ಅ ರೆಸಿಡೆಂಟ್ ಆರ್ ಅ ನಾನ್ ರೆಸಿಡೆಂಟ್. ಅದಾದಮೇಲೆ ವಿಲ್ ಹ್ಯಾವ್ ಟು ಸಿ ವೆದರ್ he is a resident for 2 out of 10 years and whether he has stayed for 730 days during the 7 previous years. ಓಕೆನಾ. ಸೊ ಫಸ್ಟ್ ಏನು ಮಾಡ್ತಾ ಇದ್ದೀನಿ ನಾನು, ಪ್ರೀವಿಯಸ್ ಇಯರ್ನ ತೊಗೊಳ್ಳೋಣ, 2019-20. ಸೊ ವಿಲ್ ಹ್ಯಾವ್ ಟು ಸಿ ಹೌ ಮೆನಿ ಡೇಸ್ he has stayed. ಅವ್ರು ಏನು ಕ್ಲಿಯರಾಗಿ ಹೇಳ್ತಾರೆ, he comes for 100 days every year since 2009 and 10 ಅಂತ. ಸೊ he has stayed for 100 days in the previous year, which means he does not satisfy the first condition. Correcta? First condition ಏನು ಹೇಳ್ತು, we said 182 days which is not been satisfied. Okay, so ನೆಕ್ಸ್ಟ್ ನಾವೇನು ಚೆಕ್ ಮಾಡಬೇಕು, 60 ಡೇಸ್ ಇದ್ದಾರಾ ಪ್ರೀವಿಯಸ್ ಇಯರಲ್ಲಿ, ಆಮೇಲೆ 365 ಡೇಸ್ ಪ್ರೀವಿಯಸ್ 4 ಇಯರ್ಸಲ್ಲಿ ಇದ್ದಾರಾ ನೋಡಬೇಕು. ಓಕೆ, ಸೊ 60 ಡೇಸ್ ಇದ್ದಾರಾ, he stays for 100 days, no? So 60 days he is staying. ಆದರೆ ಪ್ರೀವಿಯಸ್ 4 ಇಯರ್ಸಲ್ಲಿ ಅವ್ರು 365 ಡೇಸ್ ಇದ್ದಾರಾ ನೋಡ್ಕೊಳ್ಳಿ. ಪ್ರೀವಿಯಸ್ 4 ಇಯರ್ಸ್ ಯಾವುದು, 2018-19, 17-18, 16-17 ಆ್ಯಂಡ್ 2015-16. ಸೊ ಈ 4 ಸೇರಿಸಿ 365 ಇದ್ದಾರಾ ನೋಡಿ. ಹಿ ಇಸ್ ರೈಟ್, ಇದು 400 ಆಗುತ್ತೆ ಟೋಟಲ್. ಸೊ ದಿಸ್ ಇಸ್ ಆಲ್ಸೋ ಬೀನ್ ಸ್ಯಾಟಿಸ್ಫೈಡ್, ವಿಚ್ ಮೀನ್ಸ್ ಹಿ ಈಸ್ ಅ ರೆಸಿಡೆಂಟ್ ಇನ್ ಇಂಡಿಯಾ. ಇದನ್ನೇ ಫಸ್ಟ್ ಪ್ಯಾರಾಗ್ರಾಫಲ್ಲಿ ನಾನು ಬರೆದಿರೋದು ನೋಡಿ. It says John satisfies the second basic condition of staying in India for 60 days in previous year and 365 days in previous 4 years preceding the previous year. Therefore, he is a resident in India. ಅಲ್ಲಿವರೆಗೂ ಗೊತ್ತಾಯಿತು. ಈಗ ರೆಸಿಡೆಂಟ್ ಅಂದಿದ ತಕ್ಷಣ, ಓಕೆ, ರೆಸಿಡೆಂಟ್ ಅಂತ ಗೊತ್ತಾಯಿತು. ಈಗ ನೆಕ್ಸ್ಟ್ ಕಂಡೀಷನ್ ಏನು, ನೆಕ್ಸ್ಟ್ ಏನು ಚೆಕ್ ಮಾಡಬೇಕು ನಾವು, ವೆದರ್ ಈಸ್ ಅ ಆರ್ಡಿನರಿ ರೆಸಿಡೆಂಟ್ ಆರ್ ಅ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ನೋಡಬೇಕು. ಸೊ let's see what we do with it. Residential status ಗೆ ಏನು ಕಂಡೀಷನು, he should be a resident for 2 out of 10 preceding previous years ಅಂತ. ಈ 2019-20 ಇವಾಗ ಬಿಟ್ಬಿಡೋಣ. ಓಕೆ, ದಿಸ್ ಇಸ್ ಡನ್, ಬಿಟ್ಬಿಡೋಣ. ಈಗ ಮಿಕ್ಕಿರೋ ಉಳಿದಿರೋ ಇಯರ್ಸಲ್ಲಿ he should be a resident for at least 2 out of 10 preceding previous years. ಸೊ 2019-20 ಬಿಟ್ಟರೆ 2018-19 ರೆಸಿಡೆಂಟಾ ನೋಡೋಣ. ಇಲ್ಲೂ ಕೂಡ ಫಸ್ಟ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲ್ಲ, ಬಟ್ ಸೆಕೆಂಡ್ ಬೇಸಿಕ್ ಕಂಡೀಷನ್ ಇಲ್ಲೂ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಹಿ ಸ್ಟೇಸ್ ಫಾರ್ ಮೋರ್ ದೆನ್ 60 ಡೇಸ್ ಆ್ಯಂಡ್ ಫಾರ್ ಮೋರ್ ದೆನ್ 365 ಡೇಸ್. ಸೊ ಹಿ ಬಿಕಮ್ಸ್ ಅ ರೆಸಿಡೆಂಟ್. ಅದೇ ರೀತಿ 2017-18 ಕೂಡ ಹಿ ಸ್ಟೇಯಿಂಗ್ ಫಾರ್ 100 ಡೇಸ್, ವಿಚ್ ಮೀನ್ಸ್ ಅಗೇನ್ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ, ಬಟ್ ಸೆಕೆಂಡ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ದೇರ್ಫೋರ್ ಹಿ ಇಸ್ ಅ ರೆಸಿಡೆಂಟ್. ಸೊ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. he is a resident for 2 out of 10 preceding previous years. Next condition ಏನು, he should be in India for a period of 730 days or more during the 7 years preceding the previous year. ಈಗ 7 ಡೇಸ್ ಯಾವುದೇ 7 ಇಯರ್ಸ್ ಯಾವುದ್ಯಾವುದು, 18-19 ಇಂದ ಹಿಂಭಾಗಕ್ಕೆ ಬ್ಯಾಕ್ವರ್ಡ್ಸ್. ಇಫ್ ಯು ಕ್ಯಾಲ್ಕುಲೇಟ್ 7 years is up to 12-13 and he stayed every year for 100 days. ಪ್ರತಿ ವರ್ಷ ಅವರು 100 ದಿನಗಳ ಕಾಲ ಇಂಡಿಯಾಲಿ ಇದ್ದಾರೆ. Which means for 7 years he has stayed for a period of 700 days. 700 days ಅವರು ಇಂಡಿಯಾಲಿ ಇದ್ದಾರೆ. ಓಕೆ, which means he is not satisfying the second condition of 730 days. 730 days ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ, ಬಟ್ ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ದೇರ್ಫೋರ್ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ, he satisfies the first condition but does not satisfy the second basic condition. Okay, second additional condition, sorry. Therefore he is a resident but not ordinarily resident for the assessment year.
1 second class. Okay. So finally ನೀವೇನಂತ ಬರೀಬೇಕು, he is a resident in India, but since he does not satisfy the second additional condition, he becomes a not ordinarily resident for the assessment year 2020-21. ಇಲ್ಲಿ ಏನು ಬೋಲ್ಡಲ್ಲಿ ಬರ್ದೀನಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಹೀಗೆ ಬರಿಬೇಕು ನೀವು, ಅದನ್ನು ಅಂಡರ್ಲೈನ್ ಮಾಡಿ. ನೀವು ಬೋಲ್ಡ್ ಮಾಡೋಕ್ಕಾಗಲ್ಲ, ಅಂಡರ್ಲೈನ್ ಮಾಡ್ಕೊಳ್ಳಿ. ಯು ಶುಡ್ ಸೇ ಹಿ ಈಸ್ ಅ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. 2021 ಅನ್ನೋದು ಯಾವ ವರ್ಷಕ್ಕೆ ಅವರು ಆರ್ಡಿನರಿ ನಾಟ್ ಆರ್ಡಿನರಿ ರೆಸಿಡೆಂಟ್ ಅನ್ನೋದನ್ನು ನೀವು ಬರೀಬೇಕು. ಓಕೆ, ಐ ಹೋಪ್ ದ್ಯಾಟ್ ಇಸ್ ಕ್ಲಿಯರ್. ಈಗ ಸೆಕೆಂಡ್ ಪ್ರಾಬ್ಲಮ್ ನೋಡೋಣ. ಇಟ್ ಸೇಸ್ ರಾಜ್ ಆ್ಯನ್ ಇಂಡಿಯನ್ ಸಿಟಿಸನ್. ಓಕೆ, ನೋಡ್ಕೊಳ್ಳಿ, ಹಿ ಈಸ್ ಅನ್ ಇಂಡಿಯನ್ ಸಿಟಿಸನ್ ಆ್ಯಂಡ್ ಈಸ್ ಲೆಫ್ಟ್ ಇಂಡಿಯಾ ಆನ್ 28 June ಫಾರ್ ದ ಫಸ್ಟ್ ಟೈಮ್. ಇದು ಕೂಡ ಇಂಪಾರ್ಟೆಂಟ್. ಓಕೆ, ಈಸ್ ಅನ್ ಇಂಡಿಯನ್ ಸಿಟಿಸನ್ ಆ್ಯಂಡ್ ಹಿ ಈಸ್ ಲೀವಿಂಗ್ ಇಂಡಿಯಾ ಆನ್ 28 June 2019. ಅಂದರೆ ಪ್ರೀವಿಯಸ್ ಇಯರಲ್ಲಿ ಅವ್ರು ಇಂಡಿಯಾ ಬಿಡ್ತಾ ಇದ್ದಾರೆ ಫಾರ್ ದ ಫಸ್ಟ್ ಟೈಮ್. ಓಕೆ, ಆ್ಯಂಡ್ ಫಾರ್ ದ ಪರ್ಪಸ್ ಆಫ್ ಎಂಪ್ಲಾಯ್ಮೆಂಟ್ ಪರ್ಪಸ್ಗೋಸ್ಕರನೇ ಅವರು ಇಂಡಿಯಾನ ಬಿಡ್ತಾ ಇರೋದು. ಓಕೆ, now what will be his residential status for assessment year 2020-21? 2021ಗೆ ಅವ್ರ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು? ಇಲ್ಲೂ ಕೂಡ ಹಾಗೇ ವಿಲ್ ಲಿಸ್ಟ್ ಔಟ್ ದ ಬೇಸಿಕ್ ಆ್ಯಂಡ್ ಅಡಿಷನಲ್ ಕಂಡೀಷನ್ಸ್ ಆ್ಯಂಡ್ ದೆನ್ ವಿ ವಿಲ್ ಸಿ ಇಫ್ ಬೋತ್ ಆರ್ ಸ್ಯಾಟಿಸ್ಫೈಡ್. ಆಯಿತಾ, ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ ನೋಡೋಣ. ಸೊ ಫಸ್ಟ್ ಥಿಂಗ್ ದಟ್ ವಿ ಗೋನ್ ಟು ಡೂ ಇಸ್ ವಿ ಗೋನ್ ಟು ಕ್ಯಾಲ್ಕುಲೇಟ್ ಹೌ ಮೆನಿ ಡೇಸ್ ಹ್ಯಾಸ್ ಹಿ ಸ್ಟೇಡ್ ಇನ್ ಇಂಡಿಯಾ. ಓಕೆ, ಪ್ರೀವಿಯಸ್ ಇಯರ್ ನಮ್ಮದು ಶುರುವಾಗೋದು ಏಪ್ರಿಲಿಂದ. So April he is leaving India for the first time in June 2019. ಜೂನಲ್ಲೇ ಬಿಡ್ತಾ ಇರೋದು. ಸೊ ಏಪ್ರಿಲಲ್ಲಿ 30 days ಇರ್ತಾರೆ, ಮೇಲ್ 31, ಜೂನಲ್ಲಿ ಆನ್ ದ ಡೇ ಹಿ ಈಸ್ ಲೀವಿಂಗ್, ಸೊ 28 days. ನಾನು ನಿಮ್ಗೆ ಇದನ್ನು ಮುಂಚೆ ಕೂಡ ಹೇಳಿದ್ದೆ, ನೀವು ಡೇಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಇನ್ಕ್ಲೂಡ್ ದ ಡೇ ಆಫ್ ಅರೈವಲ್ ಆ್ಯಂಡ್ ದ ಡೇ ಆಫ್ ಲೀವಿಂಗ್, ಎರಡೂ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಸೊ 28th he is leaving, ಸೊ 28 daysನು ಇನ್ಕ್ಲೂಡ್ ಮಾಡ್ಕೋಬೇಕು. So he is staying for a period of 89 days. Okay, and remember he is leaving India for the first time in the previous year. ಅದಕ್ಕೆ ಮುಂಚೆ ಇಂಡಿಯಾನ ಬಿಟ್ಟಿಲ್ಲ. ಸೊ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ? ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ ಇಲ್ವಾ? ನಾ ರಿಮೆಂಬರ್ he is a Indian citizen who is leaving India for the first time for employment purpose. ನಿಮಗೆ ಜ್ಞಾಪಕ ಇದ್ದರೆ ಬೇಸಿಕ್ ಕಂಡೀಷನಲ್ಲಿ 2 ಎಕ್ಸೆಪ್ಷನ್ಸ್ ಇತ್ತು. ಒಂದು, a person of Indian citizen who is leaving India for the first time for purpose of job, ಮತ್ತು or as a member of crew, as a crew member of an Indian ship, and a person of Indian origin who is coming to visit India. ಇವರಿಬ್ಬರಿಗೂ ಫಸ್ಟ್ ಬೇಸಿಕ್ ಕಂಡೀಷನ್ ಮಾತ್ರ ಅಪ್ಲೈ ಆಗುತ್ತೆ, ಸೆಕೆಂಡ್ ಕಂಡೀಷನ್ ಅಪ್ಲೈ ಆಗಲ್ಲ ಅನ್ನೋದು ಹೇಳಿದೆ. ಸೊ ಇಲ್ಲಿ ರಾಜ್ ಬೀಯಿಂಗ್ ಎನ್ ಇಂಡಿಯನ್ ಸಿಟಿಸನ್, he is leaving India for employment purpose, so he will come under exception to basic condition. Basic condition ಗೆ exception ಅಲ್ಲಿ ಬರ್ತಾರೆ. So he has to fulfill the first basic condition of 182 days. 182 days ದೇ fulfill ಮಾಡಬೇಕು, which he doesn't satisfy ಮಾಡದೇ ಇರೋದ್ರಿಂದ he is a non-resident in India for the assessment year 2020-21. ಒಂದ್ಸರಿ ನಾನ್ ರೆಸಿಡೆಂಟ್ ಅಂದಿದ ತಕ್ಷಣ ನೀವು ಅಡಿಷನಲ್ ಕಂಡೀಷನ್ಸ್ನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ರೆಸಿಡೆಂಟ್ ಆದರೆ ಮಾತ್ರ ನೀವು ಅಡಿಷನಲ್ ಕಂಡೀಷನ್ಸ್ನ ಚೆಕ್ ಮಾಡಬೇಕು, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಸೊ ಅಂಡರ್ಲೈನ್ ದಿಸ್ ಆ್ಯಂಡ್ ಸೇ ಈಸ್ ಎ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಓಕೆ, ಸೊ ಜಸ್ಟ್ ಬಿ ಅ ಲಿಟಲ್ ಕೇರ್ಫುಲ್. ಆ ವ್ಯಕ್ತಿ ಎಲ್ಲಿಂದ ಬಂದಿದ್ದಾರೆ, ಯಾವಾಗ ಇಂಡಿಯಾ ಬಿಟ್ಟು ಹೋಗ್ತಾ ಇದ್ದಾರಾ, ಇಂಡಿಯಾಗೆ ಬರ್ತಾ ಇದ್ದೀರಾ ಅನ್ನೋದನ್ನು ಕೂಡ ನೋಟ್ ಮಾಡಿಕೊಂಡು ನೀವು ನಂತರ ಅದನ್ನು ನೀವು ಬೇಸಿಕ್ ಕಂಡೀಷನ್ ಯಾವ್ದು ಅಪ್ಲೈ ಆಗುತ್ತೆ ನೋಡಿಕೊಂಡು ರೆಸಿಡೆಂಟಾ ಇಲ್ವಾ ನೋಡ್ಕೋಬೇಕು. ರೆಸಿಡೆಂಟ್ ಆದಮೇಲೆ ನೀವು ಅಡಿಷ್ನಲ್ ಕಂಡೀಷನ್ಸ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ಕ್ಲಿಯರ್? ಥ್ಯಾಂಕ್ ಯು ಕ್ಲಾಸ್.